ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟೊಂದು ಜನ ಕೇಳೋದೇನು ಅಂತಂದ್ರೆ, ಮೇಡಮ್ ಈಗ ನಾವು ಪ್ರೆಗ್ನೆಂಟ್ ಇದೀವಲ್ಲ, ಮಗು ಹುಟ್ಟಾದ್ಮೇಲೆ ಮಗು ಹೆಲ್ದಿ ಆಗಿರ್ಬೇಕು, ಮಗು ಕಲಿಕಾ ಶಕ್ತಿ ಚೆನ್ನಾಗಿರ್ಬೇಕು, ಓದೋದ್ರಲ್ಲಿ ಹಿಂದುಳಿಬಾರ್ದು, ಯಾವಾಗ್ಲೂ ಮುಂದಿರ್ಬೇಕು, ಜ್ಞಾಪಕ ಶಕ್ತಿ ಚೆನ್ನಾಗಿರ್ಬೇಕು, IQ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಏನ್ ತಿನ್ಬೇಕು, ಯಾವ ಸಪ್ಲಿಮೆಂಟ್ಸ್ ನ ತಗೋಬೇಕು ಮೇಡಮ್ ಅಂತ ಕೇಳ್ತಿರ್ತಾರೆ. ಸೊ ಅದನ್ನೆಲ್ಲ ನೋಡೋಣ ಈ ವಿಡಿಯೋದಲ್ಲಿ, ಓಕೆನಾ. ಮೊದಲನೇದಾಗಿ ಏನು ಅಂತಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್. ಅದನ್ನ ಯೂಶಲಿ ಎಲ್ಲಾ ಪ್ರೆಗ್ನೆಂಟ್ ವಿಮೆನ್ಗೂ ನಾವೆಲ್ಲಾ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ. ಈ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಮಗುವಿನ ನ್ಯೂರಲ್ ಟ್ಯೂಬ್ ಡೆವಲಪ್ಮೆಂಟ್ಗೆ, ಅಂದ್ರೆ ನರಮಂಡಲದ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಅಂಶ, ಓಕೆನಾ. ಈ ಟ್ಯಾಬ್ಲೆಟ್ಸ್ ನೀವು ತಗೊಳ್ಳೋದ್ರಿಂದ ಮಗುಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗಲಿ, ಅಥವಾ ಬೆನ್ನುಹುರಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಅಥವಾ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಡಿಫೆಕ್ಟ್ಸ್ ಬರದೇ ಇರೋ ಹಾಗೆ ತಡೆಗಟ್ಟುತ್ತೆ. ಅಲ್ಲದೆ ಮಗುವಲ್ಲಿ ಸೀಳು ತುಟಿ ಬರದೇ ಇರೋ ಹಾಗೂ ಸಹ ಇದು ತಡೆಗಟ್ಟುತ್ತೆ. ಆ ಕಾರಣಕ್ಕೇನೆ ನೀವು ನಿಮ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣದಿಂದನೇ, ಅಥವಾ ಇವನ್ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಕ್ಕೂ ಮುಂಚೆಯಿಂದನೇ ಈ ಫೋಲಿಕ್ ಆಸಿಡ್ ಮಾತ್ರನ ನೀವು ತಗೋಬೇಕು, ಓಕೆನಾ. ನೆಕ್ಸ್ಟ್, ಟ್ಯಾಬ್ಲೆಟ್ಸ್ ಅಲ್ಲದೆ ನಿಮ್ಗೆ ಫೋಲಿಕ್ ಆಸಿಡ್ ಬೇರೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ಎಲ್ಲಾ ರೀತಿಯಂತಹ ಸೊಪ್ಪು ತರಕಾರಿಗಳಲ್ಲಿ ಸಿಗುತ್ತೆ. ಸೊಪ್ಪು ಅಂತಂದ್ರೆ ಆ ಕಾಲಕ್ಕೆ ಸಿಗುವಂತಹ, ನಿಮ್ಮ ಅಕ್ಕಪಕ್ಕದಲ್ಲೇ ಸಿಗ್ತಕ್ಕಂತಹ ದಂಟಿನ ಸೊಪ್ಪಾಗಿರಬಹುದು, ಅಥವಾ ಸ್ಪಿನಾಚ್ ಅಥವಾ ಪಾಲಕ್ ಸೊಪ್ಪು ಆಗಿರಬಹುದು, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಇದನ್ನೆಲ್ಲ ಹೆಚ್ಚು ಕ್ವಾಂಟಿಟಿಯಲ್ಲಿ ತಗೋಬೇಕು. ಅಂಡ್ ಆಲ್ಸೋ ಮೆಂತ್ಯ ಸೊಪ್ಪುನು ಸಹ, ಇದನ್ನ ನೀವು ಪಲ್ಯದ ರೂಪದಲ್ಲಿ ತಗೋಬಹುದು. ಅಂದ್ರೆ ವಾರಕ್ಕೆ ಒಂದು 4-5 ಟೈಮ್ ಆದ್ರೂ ಪಲ್ಯ ತರ ತಗೊಳ್ಳಿ, ಅಥವಾ ದೋಸೆ ತರ ತಗೋತೀವಿ ಅಂದ್ರೆ ಮೆಂತ್ಯ ದೋಸೆ ಆಗಿರ್ಬೋದು, ಮೆಂತ್ಯ ಚಪಾತಿ, ಮೆಂತ್ಯ ರೊಟ್ಟಿ, ಈ ರೀತಿ ತಗೋಬಹುದು. ಅಲ್ಲದೆ ಕೆಲವೊಬ್ರು ನೀವು ಸೂಪ್ ಅಲ್ಲಿ ತಿಂತೀರಾ ಅಂದ್ರೂ ಸೂಪ್ ರೂಪದಲ್ಲೂ ತಗೋಬಹುದು, ಅಥವಾ ಸಲಾಡ್ ಅಲ್ಲಿ ತಗೋತೀನ ಅಂತಂದ್ರೆ ಸಲಾಡ್ ಅಲ್ಲೂ ತಗೋಬಹುದು. ಬಟ್ ಒಂದ್ ಏನ್ ಇಂಪಾರ್ಟೆಂಟ್ ಅಂತಂದ್ರೆ, ಈ ಸೊಪ್ಪು ಏನಿರುತ್ತಲ್ಲ ಇದನ್ನ ಆದಷ್ಟು ಚೆನ್ನಾಗಿ ಬೇಯಿಸಬಾರ್ದು. ಚೆನ್ನಾಗಿ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಒಂದು ಮಾಡರೇಟ್ ಲೆವೆಲ್ ಅಲ್ಲಿ ಬಾಯ್ಲ್ ಮಾಡಿ ಅಥವಾ ಸ್ಟೀಮ್ ಮಾಡಿ ನೀವು ಇದನ್ನ ತಗೊಳ್ಳೋದು ಒಳ್ಳೆಯದು, ಓಕೆನಾ. ನೆಕ್ಸ್ಟ್ ಏನು ಅಂತಂದ್ರೆ, ನೆಕ್ಸ್ಟ್ ಕಾಂಪೊನೆಂಟ್ ಏನು ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಅದರಲ್ಲೂ DHA ಕಾಂಪೊನೆಂಟ್. ಯಾಕೆ ಅಂತಂದ್ರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ದೇಹದಲ್ಲಿ ಸಾಕಷ್ಟು ಅಮೌಂಟ್ ಅಲ್ಲಿ ಅದು ಪ್ರೊಡ್ಯೂಸ್ ಆಗೋದಿಲ್ಲ. ಇದನ್ನ ನಾವು ಹೊರಗಡೆಯಿಂದ ತಗೋಬೇಕಾಗಿ ಬರುತ್ತೆ. ಹೊರಗಡೆ ಯಾವ ವಸ್ತು ಅಂತಂದ್ರೆ, ಮೊದಲನೇದಾಗಿ ಮೀನು. ಈ ಮೀನು ಸಾಲ್ಮನ್ ಫಿಶ್ ಅಥವಾ ಸಾರ್ಡಿನ್ ಫಿಶ್, ಅಂದ್ರೆ ನಮ್ ಕಡೆ ಎಲ್ಲ ಬಾಂಗಡೆ ಮೀನ್ ಆಗಿರಬಹುದು, ಮತ್ತಿ ಮೀನು, ಬೂತಾಯಿ ಮೀನು ಅಂತ ಹೇಳ್ತಾರಲ್ಲ, ಈ ಮೀನನ್ನ ನೀವು ಸೇವಿಸಿರೋದ್ರಿಂದನೂ ಸಹ ಬುದ್ಧಿ ಚುರುಕಾಗುತ್ತೆ. ಅದಕ್ಕೆ ಹೇಳ್ತಾರೆ ಮೀನ್ ತಿಂದವರು ಸಣ್ಣಕ್ಕಿರ್ತಾರೆ, ಮತ್ತೆ ಬುದ್ಧಿವಂತರಾಗಿರ್ತಾರೆ, ಚುರುಕಾಗಿರ್ತಾರೆ ಅಂತ ಹೇಳ್ತಾರಲ್ಲ, ಅದು ಇದೇ ಕಾರಣಕ್ಕೆ. ಯಾಕೆಂದ್ರೆ ಅದರಲ್ಲಿ ಪ್ರೋಟೀನ್ ಕ್ವಾಂಟಿಟಿ ಹೆಚ್ಚು ಸಿಗುತ್ತೆ, ನಮ್ಗೆ ಅಮೈನೋ ಆಸಿಡ್ ಸಿಗುತ್ತೆ, ಮತ್ತೆ ಕಾರ್ಬೋಹೈಡ್ರೇಟ್ ಕಮ್ಮಿ ಇರುತ್ತೆ, ಅನ್ವಾಂಟೆಡ್ ವೆಯ್ಟ್ ಗೇನ್ ಆಗೋದಿಲ್ಲ, ಓಕೆನಾ. ಅಂಡ್ ಆಲ್ಸೋ ಈ DHA ಕಾಂಪೊನೆಂಟ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತಗೊಳ್ಳೋದ್ರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಅಂಡ್ ತಾಯಿಗೆ ಇದರಿಂದ ಉಪಯೋಗ ಏನು ಅಂತಂದ್ರೆ, ಕೆಲವೊಬ್ಬರಿಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಅಂದ್ರೆ ಡೆಲಿವರಿ ಆದ ನಂತರ ಕೆಲವೊಬ್ಬರು ಡಿಪ್ರೆಷನ್ ಹೋಗ್ತಾರೆ, ಸನ್ನಿ ಅಂತ ಹೇಳ್ತೀವಲ್ಲ, ಆ ರೀತಿ ಹೋಗದೆ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ, ಓಕೆ. ಅಂಡ್ ಈಗ ಓಕೆ, ಫಿಶ್ ತಿನ್ನೋರ್ಗೆ ಇದು ಓಕೆ. ಫಿಶ್ ತಿಂದೇ ಇರೋರ್ಗೆ ಏನ್ ಮಾಡೋದು ಮೇಡಮ್ ಅಂತ ಕೇಳಿದ್ರೆ, ಫಿಶ್ ಆಯಿಲ್ ಟ್ಯಾಬ್ಲೆಟ್ ಸಿಗುತ್ತೆ, ಅದನ್ನ ನೀವು ತಗೋಬಹುದು. ಇಲ್ಲ ಅಂತಂದ್ರೆ ವೆಜ್ ಅಲ್ಲೇನೆ ನೋಡೋದಾದ್ರೆ ನೀವು ಚಿಯಾ ಸೀಡ್ಸ್ ತಗೋಬಹುದು. ಚಿಯಾ ಸೀಡ್ಸ್ ಅಂತಂದ್ರೆ ಅದನ್ನ ನೀವು ನೀರಲ್ಲಿ ಬೆರೆಸಿ ಅದೊಂಥರ ಜಲ್ಲಿ ತರ ಆಗುತ್ತೆ, ಆಮೇಲೆ ಇದನ್ನ ನೀವು ಸೇವಿಸಬಹುದು. ಅಲ್ಲದೆ ಫ್ಲಾಕ್ ಸೀಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅಗಸೆ ಬೀಜ, ಇದನ್ನ ನೀವು ರೋಸ್ಟ್ ಮಾಡಿ ಇಟ್ಕೊಂಡು ಪುಡಿ ಮಾಡಿ ತಿನ್ಬಹುದು. ಇದನ್ನ ನೀರಲ್ಲಿ ಬೆರೆಸ್ಕೊಂಡಾದ್ರೂ ತಗೋಬಹುದು, ಅಥವಾ ಹಾಲಲ್ಲಿ ಬೇಕಾದ್ರೂ ಬೆರೆಸ್ಕೊಂಡು ಕುಡಿಬಹುದು. ಅಂಡ್ ಆಲ್ಸೋ ವಾಲ್ನಟ್ಸ್ ಏನಿರುತ್ತೆ ಅದನ್ನು ನೀವು ತಗೊಳ್ಳೋದ್ರಿಂದ ನಿಮ್ಗೆ ಇಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಅಂಡ್ ಆಲ್ಸೋ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇಂದ ಕೆಲವೊಂದು ಮಕ್ಕಳಿಗೆ ADHD ಬರೋ ಚಾನ್ಸಸ್ ಏನಿದೆ ಅದನ್ನ ತಡೆಗಟ್ಟಬಹುದು. ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಮಕ್ಕಳಲ್ಲಿ ಏಕಾಗ್ರತೆ ಇರೋದಿಲ್ಲ, ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾರೆ ಅಂತ ಒಂದು ಸಿಚುಯೇಷನ್ ಸಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇಂದ ತಡೆಗಟ್ಟಬಹುದು. ಮೂರನೇದಾಗಿ ನಟ್ಸ್ ಅಂಡ್ ಡ್ರೈ ಫ್ರೂಟ್ಸ್, ಅಂದ್ರೆ ಆಲ್ಮಂಡ್ಸ್, ಬಾದಾಮಿ ಆಗಿರಬಹುದು, ಗೋಡಂಬಿ ಆಗಿರಬಹುದು. ಯಾಕೆ ಎರಡಕ್ಕೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಬೀಳ್ತಿದೆ ಅನ್ನೋದಾದ್ರೆ ಕಡಲೆ ಬೀಜ, ಪೀನಟ್ ಅಥವಾ ಶೇಂಗಾ ಅಂತ ಏನ್ ಹೇಳ್ತೀವಿ, ಇದನ್ನು ಸಹ ನೀವು ತಗೋಬಹುದು, ಓಕೆನಾ. ಆಲ್ಮಂಡ್ಸ್ ನೀವು ಡೈರೆಕ್ಟ್ ಆಗಿ ತಿಂತೀನಿ ಅಂತಂದ್ರೂ ತಗೋಬಹುದು, ಮೇಲ್ಗಡೆ ಸಿಪ್ಪೆ ಜೊತೆ ತಿನ್ನೋದ್ರಿಂದ ಫೈಬರ್ ಕೂಡ ಸಿಗುತ್ತೆ. ಕೆಲವೊಬ್ರು ಇದನ್ನ ಸೋಕ್ ಮಾಡಿ ಓವರ್ ನೈಟ್ ಸೋಕ್ ಮಾಡಿ ತಗೋತಾರೆ, ಹಂಗೂ ಸಹ ನೀವು ತಗೋಬಹುದು. ನಿಮ್ಗೆ ಹೇಗೆ ನೀವು ತಗೊಳ್ಳೋದಿಕ್ಕೆ ನಿಮ್ಗೆ ಹೇಗೆ ಕಂಫರ್ಟೇಬಲ್ ಅನ್ಸುತ್ತೋ ಆ ರೂಪದಲ್ಲಿ ಇದನ್ನ ತಗೋಬಹುದು. ಇದರಲ್ಲಿ ಜಿಂಕ್ ಇರುತ್ತೆ,
ಮೆಗ್ನೀಷಿಯಂ ಸಿಗುತ್ತೆ, ಆಂಟಿ ಆಕ್ಸಿಡೆಂಟ್ ಸಿಗುತ್ತೆ, ಅಗೈನ್ ಇದ್ರಲ್ಲೂ ಸಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಸಿಗುತ್ತೆ. ಓಕೆ, ಇದು ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ನ್ಯೂರೋನಲ್ ಸೆಲ್ ಏನಿರುತ್ತೆ ಅದನ್ನ ಕಂಡಕ್ಷನ್ ಏನಿದೆ ಅದನ್ನ ಇಂಪ್ರೂವ್ ಮಾಡುತ್ತೆ. ಓಕೆನಾ. ಇನ್ನು 4ನೇದು ನೋಡೋದಾದ್ರೆ, ಈಗ ಬೆಳೀತಿರುವಂತಹ ಮೆದುಳಿಗೆ ಬ್ಲಡ್ ಸಪ್ಲೈ ಚೆನ್ನಾಗಿರ್ಬೇಕು, ಮತ್ತೆ ಆಕ್ಸಿಜನೇಷನ್ ಕೂಡ ಚೆನ್ನಾಗಿರ್ಬೇಕು ಅಲ್ವಾ. ಈಗ ಈ ಆಕ್ಸಿಜನೇಷನ್ ಹೇಗೆ ಸಿಗುತ್ತೆ? ರಕ್ತದಲ್ಲಿರುವಂತ ಹೀಮೋಗ್ಲೋಬಿನ್ ಇಂದ. ಈಗ ಈ ಹೀಮೋಗ್ಲೋಬಿನ್ ಕಂಟೆಂಟ್ ನ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು? ನಿಮ್ಗೆ ಕೊಟ್ಟಿರುವಂತಹ ಐರನ್ ಸಪ್ಲಿಮೆಂಟ್ಸ್ ಏನಿದೆ ಅದನ್ನ ನೀವು ಕಂಟಿನ್ಯೂ ಮಾಡ್ಬೇಕು. ಅಂಡ್ ಆಲ್ಸೋ ಐರನ್ ಇರ್ತಕ್ಕಂತಹ ಆಹಾರ ಪದಾರ್ಥಗಳು ಅಂದ್ರೆ ಖರ್ಜೂರ ಆಗಿರ್ಬೋದು, ಅಂಜೂರ ಆಗಿರಬಹುದು, ಸೇಬು, ಬಾಳೆಹಣ್ಣು, ಇಂಥ ಆಹಾರ ಪದಾರ್ಥಗಳನ್ನು ನಿಮ್ಮ ಫುಡ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಓಕೆನಾ. ಅಂಡ್ ಆಲ್ಸೋ ಈಗ ಬೆಳೀತಿರತಕ್ಕಂತಹ ಬ್ರೈನ್ಗೆ ಆಂಟಿ ಆಕ್ಸಿಡೆಂಟ್ಸ್ ನ ಅವಶ್ಯಕತೆ ಕೂಡ ಇರುತ್ತೆ. ಈ ಆಂಟಿ ಆಕ್ಸಿಡೆಂಟ್ಸ್ ಅಂತಂದ್ರೆ ಏನು? ಈಗ ಆರೆಂಜಸ್ ಅಂಡ್ ಸಿಟ್ರಸ್ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಿ, ಮೂಸಂಬಿ ಆಗಿರ್ಬೋದು, ಕಿತ್ತಳೆ ಹಣ್ಣಾಗಿರ್ಬೋದು, ಅಥವಾ ನಿಂಬೆ ರಸ ಇರಬಹುದು, ಇದನ್ನು ಸಹ ನೀವು ತಗೊಳ್ಳೋದು ಉತ್ತಮ. ಓಕೆನಾ. ಅಂಡ್ ಆಲ್ಸೋ ಇದು ಹೊರತುಪಡಿಸಿ ವೈಟಮಿನ್ ಡಿ ಅವಶ್ಯಕತೆನೂ ಸಹ ಇರುತ್ತೆ. ಈಗ ಕೆಲವು ಸ್ಟಡಿ ಪ್ರಕಾರ ಏನು ಅಂತಂದ್ರೆ, ಆಟಿಸಮ್ ಇರ್ತಕ್ಕಂತಹ ಮಕ್ಕಳಲ್ಲಿ ಅವರು ಪ್ರೆಗ್ನೆಂಟ್ ಆಗಿದ್ದಾಗ ಅವ್ರಿಗೆ ವೈಟಮಿನ್ ಡಿ ಅಂಶ ಕಮ್ಮಿ ಇತ್ತು ಅಂತಂದ್ರೆ ಅಂಥವ್ರಲ್ಲಿ ತಾಯಂದಿರಿಗೆ ಹುಟ್ಟಿದಂತಹ ಮಕ್ಕಳಲ್ಲಿ ಆಟಿಸಮ್ ಕಂಡು ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆ ಕಾರಣಕ್ಕೇನೆ ನೀವು ಬೆಳಗ್ಗೆ ಒಂದು ಎಳೆ ಬಿಸಿಲಲ್ಲಿ ಒಂದು 20 to 30 ಮಿನಿಟ್ಸ್ ವಾಕ್ ಮಾಡೋದು ಒಳ್ಳೆಯದು. ನಿಮ್ ಬ್ಲಡ್ ಟೆಸ್ಟ್ ಅಲ್ಲಿ ಏನಾದ್ರೂ ನಿಮ್ಗೆ ವೈಟಮಿನ್ ಡಿ ಕೊರತೆ ಇದೆ ಅನ್ನೋದಾದ್ರೆ ನೀವು ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ನ ತಗೊಳ್ಳಿ. ಇದ್ರ ಜೊತೆಗೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಒಂದೊಂದು ಗ್ಲಾಸ್ ಆಫ್ ಮಿಲ್ಕ್, ಅದು ಹಸು ಹಾಲಾಗಿರ್ಬೋದು ಅಥವಾ ಎಮ್ಮೆ ಹಾಲಾಗಿರ್ಬೋದು, ಯಾವ್ದು ಸಿಗುತ್ತೆ ನಿಮಗೆ, ಯಾವ್ದು ಈಸಿಯಾಗಿ ಸಿಗುತ್ತೆ ಅದನ್ನ ನೀವು ತಗೊಳ್ಳೋದು ಒಳ್ಳೇದು. ಇನ್ ದಿಸ್ ಮ್ಯಾಟರ್ ನೀವು ಸೋಯಾ ಮಿಲ್ಕ್ ಕೂಡ ತಗೋಬಹುದು, ಕನ್ಸ್ಯೂಮ್ ಮಾಡಬಹುದು. ಓಕೆನಾ. ಇದಿಷ್ಟು ಸಹ ಆಹಾರ ಪದಾರ್ಥಗಳು ಆಯಿತು. ಇದು ಅಲ್ಲದೇನೆ ನೀವು ನಿಮ್ಮ ಮೊದಲನೇ 3 ತಿಂಗಳಲ್ಲಿ ನಿಮ್ಮ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೊಂಡು ರಕ್ತದಲ್ಲಿ ನಿಮ್ಮ ಥೈರಾಯ್ಡ್ ಎಷ್ಟಿದೆ ಅನ್ನೋದನ್ನು ಸಹ ನೀವು ಕಂಡುಹಿಡ್ಕೋಬೇಕಾಗಿ ಬರುತ್ತೆ. ಇನ್ ಕೇಸ್ ಏನಾದ್ರೂ ನಿಮ್ಗೆ TSH, T3, T4 ಲೆವೆಲ್ಸ್ ಅಲ್ಲಿ ವ್ಯತ್ಯಾಸ ಇದೆ ಅನ್ನೋದಾದ್ರೆ ಥೈರಾಕ್ಸಿನ್ ಟ್ಯಾಬ್ಲೆಟ್ಸ್ ಮೆಡಿಕೇಶನ್ಸ್ ನೀವು ತಗೋಬೇಕು. ಯಾಕಂತಂದ್ರೆ ಅದನ್ನು ಸಹ ಮಗುವಿನ ಮೆದುಳಿನ ಡೆವಲಪ್ಮೆಂಟ್ ಮೇಲೆ ಪ್ರಭಾವವನ್ನು ಬೀರುತ್ತೆ. ಓಕೆ. ಈ ಹೇಳಿದಂತ ಎಲ್ಲ ಆಹಾರ ಪದಾರ್ಥಗಳನ್ನ ನೀವು ಯಾವಾಗಿಂದ ಕನ್ಸ್ಯೂಮ್ ಮಾಡಬೇಕು ಅಂತ ಅಂದ್ರೆ ಆಸ್ ಅರ್ಲಿ ಆಸ್ ಪಾಸಿಬಲ್. ಓಕೆ, ನಿಮ್ದು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ತಿದ್ದಂಗೆನೆ ನೀವು ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದ್ರೆ ನೀವು ಪ್ರೆಗ್ನೆನ್ಸಿನ ಪ್ಲಾನ್ ಮಾಡ್ತಿದ್ದೀರಾ ಅನ್ನುವಾಗ್ಲೇನೆ ಇದನ್ನ ಸ್ಟಾರ್ಟ್ ಮಾಡಬೇಕು. ಅಂತಂದ್ರೆ ಈ ಮಗುವಿಂದು ಮೆದುಳು ಡೆವಲಪ್ಮೆಂಟ್ 5 ವಾರದಿಂದನೇ ಬೆಳೆಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ನೀವು 3 ತಿಂಗಳು 5 ತಿಂಗಳು ಹೋಗ್ತಿದ್ದಂಗೆನೆ ಇದು ರ್ಯಾಪಿಡ್ ಗ್ರೋತ್ ಆಗಿ 8-9 ತಿಂಗಳಿಗೆಲ್ಲ ಬ್ರೈನ್ ಡೆವಲಪ್ಮೆಂಟ್ ಡಬಲ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಬೇಕು. ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನೀವು ಕಂಟಿನ್ಯೂ ಮಾಡಬೇಕು. ಅಲ್ಲದೆ ನೀವು ಮಗುವಿಗೆ ಹಾಲು ಕುಡಿಸ್ತಾ ಇರಬೇಕಾದ್ರೂ ಸಹ ಈ ಹೆಲ್ದಿ ಫುಡ್ಸ್ ಏನಿದೆ ಅದನ್ನ ನೀವು ಕಂಟಿನ್ಯೂ ಮಾಡಬೇಕು. ಇದೆಲ್ಲವೂ ನೀವು ತಿಂತಕ್ಕಂತಹ ಊಟ ತಿಂಡಿ ಮೇಲೆ ಆಯಿತು. ಇದು ಅಲ್ಲದೇನೆ ಮಗು ಹುಟ್ಟಿದ ನಂತರ ನೀವು ಮಗುವಿಗೆ ಯಾವ ರೀತಿಯಂತ ಒಂದು ಪರಿಸರನ ಕೊಡ್ತೀರಾ ಅನ್ನೋದು ಸಹ ಬಹಳ ಮುಖ್ಯವಾಗಿರುತ್ತೆ. ಒಂದು ಸಕಾರಾತ್ಮಕವಾದ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕೊಟ್ಟಾಗ, ಮಗುವಿನ ಓದಿನಲ್ಲಿ ಉತ್ತೇಜನ ಕೊಟ್ಟಾಗ, ಒಂದು ಮೋಟಿವೇಶನ್ ಕೊಟ್ಟಾಗ, ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್ ಇದ್ದಾಗ ಮಕ್ಕಳು ತಾನೇ ಬುದ್ಧಿವಂತರಾಗ್ತಾರೆ. ಓಕೆನಾ. ಸೊ ಈ ಎಲ್ಲ ಮಾಹಿತಿ ನಿಮಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.